ಹಲೋ ಗೈಸ್, ನಮಸ್ಕಾರ ಎಲ್ರಿಗೂ. ಸೊ ನಾವು ಗೋವಾ ಮುಗಿಸ್ಕೊಂಡು ಬಂದು 1-2 ದಿನ ಆಯಿತು. ನಿಮಗೆ ಗೊತ್ತಿರುತ್ತೆ, ಸ್ಟಾರ್ಟಿಂಗಲ್ಲಿ ಯೂಟ್ಯೂಬ್ ಮಾಡಬೇಕಾದ್ರೆ ಹೆಂಗಿರುತ್ತೆ, ಆಡಿಯೋಸ್ ಏನಿರುತ್ತೆ, ಆಚೆ ಎಲ್ಲಾದರೂ ಮಾತಾಡಬೇಕು ಅಂದರೆ ಯಾವ ಥರ ಫೀಲ್ ಆಗುತ್ತೆ ಅನ್ನೋದು. ಸೊ ನಾನು ಏನೋ ಒಂದು ಟ್ರೈ ಮಾಡಿದ್ದೀನಿ, ಅದು ಎಷ್ಟರ ಮಟ್ಟಿಗೆ ಬಂದಿದೆ ಅಂತ ನಾನು ಇವಾಗ ಎಡಿಟ್ ಮಾಡ್ತಾ ಇದ್ದೆ. ಅವಾಗ ಗೊತ್ತಾಯಿತು ಇಂಟ್ರೊಡಕ್ಷನ್ ಕೊಟ್ಟಿಲ್ಲ ಅಂತ. ಸೊ ಹಂಗಾಗಿ ಇಂಟ್ರೋ ವಿಡಿಯೋನ ಇವಾಗ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಒಂದು ಪಾಯಿಂಟ್ ಮೆನ್ಷನ್ ಮಾಡಬೇಕು ಅಂದರೆ ಆಡಿಯೋ ಕ್ಲಾರಿಟಿ ಅಷ್ಟೊಂದು ಕರೆಕ್ಟಾಗಿ ಬಂದಿಲ್ಲ, ಯಾಕಂದರೆ ಎಕ್ಸ್ಟರ್ನಲ್ ಮೈಕ್ ಯೂಸ್ ಮಾಡಿಲ್ಲ, ಅದು ಇನ್ಬಿಲ್ಟ್ ಇರೋದ್ರಲ್ಲೇ ನಾನು ಯೂಸ್ ಮಾಡಿರೋದು. ಸೊ ಎಕ್ಸ್ಟರ್ನಲ್ ಆಚೆ ಈಚೆ ನಾಯ್ಸ್ಗಳೆಲ್ಲ ಅದು ಕ್ಯಾಪ್ಚರ್ ಆಗಿದೆ. ಸೊ ಅದೊಂದು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ ವ್ಲಾಗ್ ಹೆಂಗಿದೆ, ಏನು, ನೀವು ಯಾವ ಥರ ಲವ್ ತೋರಿಸ್ತೀರಾ ಇದ್ರ ಮೇಲೆ, ಅದನ್ನು ನೋಡಿಕೊಂಡು ನೆಕ್ಸ್ಟ್ ಏನಿದ್ರು ಇಂಪ್ರೂವೈಸ್ ಮಾಡೋಣ. ಫಸ್ಟ್ ವ್ಲಾಗು. ಸೊ ಇಷ್ಟ ಆಗ್ಬೋದು ಅಂದ್ಕೊತೀನಿ. ಜಸ್ಟ್ ನಿಮ್ದೊಂದು ಕಮೆಂಟ್ ತಿಳಿಸಿ, ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಎಲ್ರಿಗೂ ಸರಿ ಒಂದು 6:30-7 ಗಂಟೆಗೆ ಬನ್ನಿ ಅಂತಂದರೆ 8 ಗಂಟೆ 9 ಗಂಟೆ ಮಾಡಿದ್ರು ಗುರು ಬಂದು ಸೇರೋ ಅಷ್ಟರಲ್ಲಿ. ಅಲ್ಲಿ ತನಕ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ನಾವು ಅದೇ ಗ್ಯಾಪ್ನಲ್ಲಿ ಟಿ ಪೂಜೆ ಎಲ್ಲ ಮಾಡಿಕೊಂಡು ಅವರಿಗೋಸ್ಕರ ನಾವು ವೆಯ್ಟ್ ಮಾಡ್ತಾಯಿದ್ವಿ. ಅಂತೂ ಎಲ್ಲ ಬಂದರು. 9:30 ಆಗಿತ್ತು ಟೈಮು. ಸೊ ಬಿಗ್ ಬಾಸ್ ಕೂಡ ಸ್ಟಾರ್ಟ್ ಆಗಿತ್ತು. ಟಿ ಎಲ್ಲ ಹಾಕ್ಕೊಂಡು ಹಂಗೆ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಸೊ ಇವಾಗ ಯಶವಂತಪುರ ಪೆಟ್ರೋಲ್ ಬಂಕ್ ಹತ್ರ ಬಂದಿದ್ದೀವಿ. ಇಲ್ಲಿ ಡೀಸೆಲ್ ಹಾಕಿಸ್ಕೊಂಡು ನೆಕ್ಸ್ಟ್ ಏನಿದ್ರು ಗೋವಾಗೆ ಡೈರೆಕ್ಟು ಹೋಗ್ತೀವಿ. ಸೊ ಟೈಮ್ ಆಗಿದೆ ಈಗ 7:15. ಇವಾಗ ಗೋವಾ ಕರ್ನಾಟಕ ಬಾರ್ಡ್ರು ರಾಮನಗರ ಅನ್ನೋ ಊರ ಹತ್ರ ಇದ್ದೀವಿ. ಒಂದು ಟೀ ಬ್ರೇಕ್ ಮುಗಿಸಿ ಗೋವಾ ಚೆಕ್ ಪೋಸ್ಟ್ ಕೂಡ ನಾವು ಇನ್ನೇನು ಎಂಟ್ರಿ ಆದ್ವಿ. ನೈಟ್ ಜರ್ನಿ ಸಾಕಾಗೋಗಿತ್ತು, ನಿದ್ದೆನೂ ಸರಿಯಾಗಿ ಆಗಿರಲಿಲ್ಲ. ಇನ್ನೇನು ಗೋವಾ ಸಿಟಿ ಎಂಟ್ರಿ ಆಗ್ತಾಯಿದ್ವಿ. ಈ ಬ್ರಿಡ್ಜ್ ನೋಡಿ, ಸ್ಟಾರ್ಟಿಂಗಲ್ಲಿ ಆ ಬೋಟ್ಸು ಅದೆಲ್ಲ ನೋಡಿ ಒಂಥರ ಖುಷಿ ಆಯಿತು. ನಾವು ಆಗಲೇ ಶುರು ಹಚ್ಕೊಂಡಿದ್ವಿ ರೂಮ್ ಸ್ಟೇ ಹುಡ್ಕೋಕ್ಕೆ. ಸೊ ಎಲ್ಲರೂ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಬೇಕಾಗಿತ್ತು, ಹಾಗಾಗಿ ರೂಮ್ನ ಹುಡುಕ್ತಾ ಇದ್ವಿ. ಹಲೋ ಗಾಯ್ಸ್, ವೆಲ್ಕಮ್ ಟು ರಕ್ಷಿತ್ ಯೂಟ್ಯೂಬ್ ಚಾನಲ್. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ವೆಲ್ಕಮ್ ಟು ರಕ್ಷಿತ್ ಯೂಟ್ಯೂಬ್ ಚಾನಲ್. ನೀನ್ ಸರ್ಚ್ ಮಾಡಿದ್ರು ಸಿಗಲ್ಲ. ವೆಲ್ಕಮ್ ಟು ಗೋವಾ ವ್ಲಾಗ್ಸ್. ಎಲ್ಲರೂ ಹೆಂಗೆಂಗೋ ಬರ್ತಾರೆ, ಆದ್ರೆ ಪಂಚಲ್ ಬರೋದನ್ನ ನೋಡಿದ್ದೀರಾ? ನನ್ನೇ ಕೇಳ್ತೀರಾ? ಐ ನನ್ನ ಮಕ್ಕಳ, ನನ್ನ ಇಷ್ಟ ಬಂದ ಡ್ರೆಸ್ ನಾನು ಹಾಕೊಂತೀನಿ, ನನಗೆ ಇಷ್ಟ ಬಂದ ಓಡಾಡ್ತೀನಿ. ನೀವ್ಯಾರ ಕೇಳಕ್ಕದನ್ನ? ಐ ನನ್ನ ಮಕ್ಕಳ, ನಿಮಗೂ ಆಸೆ ಇದೆ ಈ ತರ ಡ್ರೆಸ್ಗಳನ್ನ ಹಾಕಿ ಓಡಾಡಬೇಕು ಅಂತ. ನೀವು ಜನಗಳಿಗೋಸ್ಕರ ಬದುಕ್ತೀರಾ, ನಾನು ನನಗೋಸ್ಕರ ಬದುಕ್ತೀನಿ. ಎಲ್ಲ ನನ್ನೊಂದು ವ್ಲಾಗರ್ ಅನ್ಕೊಂಡ್ಬಿಟ್ರೆ ಖಾಲಿ ವಾಹನ ಶಕೆ 18ನೇ ಶತಮಾನದಲ್ಲಿ ರಾಜ ಮಹಾರಾಜರುಗಳು ಇದ್ದರು, ಇವಾಗಿಲ್ಲ. ಕರೆಕ್ಟಾ? ಕೆಂಪು ಹೆಂಚುಗಳು, ಹಪ್ಪಳ, ಸಂಡಿಗೆಗಳು, ಒಣ ಅಡಿಕೆಗಳು, ಕೆಂಪು ಮೆಣಸಿನಕಾಯಿಗಳು, ನಾವಲ್ಲ ಹೇಳಿದ್ದು, ನೋಡಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಕೊಯ್ನು ಡೈಮಂಡು. ಫೋರ್ಟ್ ಎಲ್ಲ ನೋಡಿ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಮಜಾ ಮಾಡಿ ಹಂಗೆ ಡೈರೆಕ್ಟ್ ನಾವು ಟಿಟೋಸ್ ಲೈನಿಗೆ ಬಂದ್ವಿ. ಅಲ್ಲೂ ಒಂದು ಸ್ವಲ್ಪ ಹೊತ್ತು ಓಡಾಡ್ಕೊಂಡು ಏನಾದ್ರು ತಿನ್ಕೊಂಡು ಅದರಿಂದ ಬಾಗ ಬೀಚಲ್ಲಿ ಬಂದು ಶಾಕ್ಸ್ ಎಲ್ಲ ಹಾಕಿದ್ರು. ಸೊ ಹೇಗಿರುತ್ತೆ ಅಂತ ಅದನ್ನು ನೋಡಿಕೊಂಡು ಹಾಗೆ ಟೈಮ್ ಪಾಸ್ ಮಾಡ್ತಾ ಇದ್ವಿ ನೈಟು. ಬ್ಯಾಕ್ ಟು ಅವರ್ ರಕ್ಷಿತ್ ವ್ಲಾಗ್ಸ್ ಗೈಸ್. ವೆಲ್ಕಮ್ ಬ್ಯಾಕ್ ಅಂದೆ. ನೀನಂದು ಅಂದೆ, ಅವನು ಈಗ ಕ್ಯಾಮ್ರಾ ಮಾರಾಕ್ತೀನಿ ಅಂತಿರೋದು. ಎಲ್ಲ ಬಾಟ್ಲು ತರಕ್ ಹೋಗಿದ್ದಾರೆ, ಅವ್ರಿಗೆ ಕಾಯ್ತಾ ಇದೀವಿ. ನಾವೆಲ್ಲ ಕುತ್ಕೊಂಡು ಮಾಡ್ತಾ ಇದೀವಿ. ಇನ್ನೊಂದು ಬಾಟ್ಲು, ಗಾಜಿನ ಬಾಟ್ಲು ತರಕ್ ಹೋಗಿದ್ದಾರೆ ಗೈಸ್, ಅದಕ್ಕೆ ವೇಟಿಂಗ್ ಮಾಡ್ತಾ ಇದೀವಿ. ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನಮ್ ಬಾಯ್ಸ್ ಯಾವ ಗ್ಲಾಸ್ ಯಾವ ಬಾಟಲ್ ತಂದಿರ್ಬೋದು ಅಂತ. ಥಮ್ಸ್ ಅಪ್ ತಂದಿದ್ದಾರೆ ಗೈಸ್ ಇವರು. ನಾನೇನೋ ಬೇರೆ ಬಾಟ್ಲು ತರ್ತಾರೆ. ನಾನು ಹೆಂಗೋ ಸಿಕ್ಕಾಕೊಂಡಿಲ್ಲ.
ಗೈಸ್ ಈ ವ್ಲಾಗ್ ಬರೋ ಅಷ್ಟರೊಳಗಡೆ ನೀವು ಕಮೆಂಟ್ ಹಾಕಿರಿ ಕೆಳಗಡೆ ಯಾವ ಬಾಟಲ್ ಅಂತ 2 ಮಿನಿಟ್ಸ್ ಅಲ್ಲಿ ನಾನೇ ರಿವೀಲ್ ಮಾಡಿರ್ತೀನಿ ಅಷ್ಟೇ. ಯಾರು ಕಮೆಂಟ್ ಸೆಕ್ಷನ್ ಅಲ್ಲಿ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾರೋ ಅವ್ರಿಗೆ ಶ್ರೀಧರ್ ಕಡೆಯಿಂದ 1 ಬಾಟಲ್ ಫ್ರೀ ಆಗಿ ಕಳಿಸ್ತಾ ಫಸ್ಟ್ ವಿಡಿಯೋದಲ್ಲಿ ಅದು ಎಣ್ಣೆ ಗೈಸ್. ನಮ್ಮ ಚಾನಲ್ ಅಲ್ಲಿ ಎಲ್ಲ ರಾಕ್ ಕಂಟೆಂಟ್ ಕೊಡ್ತೀವಿ, ಯಾವುದು ಹಂಗೆಲ್ಲ ಫಿಲ್ಟರ್ ಹಾಕಿ ಯಾರು ಮಾತಾಡೋದಿಲ್ಲ, ಎಲ್ಲ ಕರೆಕ್ಟ್ ಆಗಿ ಲೈಟ್ ಹಾಕಿಲಿ ಸ್ವಲ್ಪ ಎಲ್ಲ ಬರ್ಗೆಟ್ಟಿದ್ದಾರೆ ಫ್ರೆಂಡ್ಸ್. ಅದಕ್ಕೆ ಗೋವಾಗೆ ಬಂದು ಹುಡುಗಿ ನೋಡೋಕ್ಕೋಸ್ಕರ ಬಂದ್ರು. ಇವತ್ತೆಲ್ಲ ಬೇಜಾರಾಗ್ಬಿಡ್ತು, ಅದಕ್ಕೆ ನಾಳೆ ವಾಪಸ್ ಹೋಗೋಣ ಅಂತ ಅಂತಿದ್ದಾರೆ. ಎಷ್ಟು ಅಂತ ಹೆಣ್ಮಕ್ಳು ನೋಡೋಣ ಸಾಕಾಯ್ತು ಅಂತಿದ್ದಾರೆ, ಅದಕ್ಕೆ ವಾಪಸ್ ಹೋಗ್ತಾ ಇದ್ದಾರೆ. ಹೆಣ್ಮಕ್ಳು ಇದ್ರೆ ಪರವಾಗಿಲ್ಲ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿ. ನಮಸ್ಕಾರ ಎಲ್ರಿಗೂ. ಇದು ಡೇ 2 ಆಫ್ ಗೋವಾ ವ್ಲಾಗ್. ನಾವು ಸ್ಟೇ ಮಾಡಿದ್ದು ನಿನ್ನೆ ಬಂದು ಇದೆ ರೆಸಾರ್ಟ್. ಸೊ ನಮ್ಮ ಬಾಯ್ಸ್ ಎಲ್ಲ ನಿಂತ್ಕೊಂಡು ಮಾತಾಡ್ತಿದ್ದಾರೆ. ನಿನ್ನೆ ಆ್ಯಕ್ಚುಲಿ ನೈಟ್ ಬಂದು ಸ್ಟೇ ಮಾಡಿದ್ವಿ ಇಲ್ಲಿ. 2 ರೂಮ್ ತಗೊಂಡ್ವಿ. ಇದು ಕೆಲಂಗುಟೆ ಬೀಚ್ ಪಕ್ಕ, ಕ್ಯಾಂಡೋಲಿನ್ ಬೀಚ್ ಪಕ್ಕ ಆ್ಯಕ್ಚುಲಿ. ಸ್ವಿಮ್ಮಿಂಗ್ ಪೂಲ್ ಇದೆ, ಗ್ರೌಂಡ್ ಫ್ಲೋರೆಲ್ಲ ಕೊಟ್ಟಿದ್ರು ರೂಮು. ಇನ್ನೂ ಇದ್ದಿದ್ದು ಬಂದು ನಾರ್ತ್ ಗೋವಾ, ಮತ್ತು ನಾವು ಇವತ್ತು ಸೌತ್ ಗೋವಾಗೆ ಹೋಗ್ತಿದ್ದೀವಿ. ಸೊ ಸೌತ್ ಗೋವಾಲ್ಲಿ ಓಕೆ. ಇವಾಗ ನಾವು ರೂಮಿಂದ ಚೆಕ್ಔಟ್ ಮಾಡಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಡೈರೆಕ್ಟು ಸೌತ್ ಗೋವಾ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಇವಾಗ ನಾರ್ತ್ ಗೋವಾಗೆ ಹೋಗ್ತಾ ಇದ್ದೀವಿ. ಎರಡನೇ ಭಾಗಕ್ಕೆ ವೇಟ್ ಮಾಡ್ಬೇಕು ನಾವು. ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಬೇಕು, ಎಲ್ಲರಿಗೂ ತುಂಬ ಹೊಟ್ಟೆ ಆಗಿದೆ. ಸೊ ಬ್ರೇಕ್ಫಾಸ್ಟ್ ಮಾಡಕ್ಕೆ ಎಲ್ಲ ರೆಡಿ ಆಗಿ ಬಂದಿದ್ದೀವಿ. ರಕ್ಷಿತ್ ಮೇನ್ಲಿ ಬಂದಿರೋದು ಹುಡುಗಿರು ನೋಡಕ್ಕೆ. ಇಲ್ಲಿ ಯಾರೋ ಚೆನ್ನಾಗಿರೋ ಹುಡುಗಿರು ಕೂತಿದ್ರು ಅಂತ ಅವ್ನು ನೋಡಕ್ ಬರ್ತಾ ಇಲ್ಲಿ. ಆದ್ರೆ ಅವರು ಎದ್ದೋಗ್ಬಿಟ್ರು. ಇದು ಕಟ್ಟು. ಇವಳು ಯಾವುದೋ ಚರ್ಚ್ಗೆ ಹೋಗ್ಬೇಕು ಅಂತ ಚರ್ಚ್ ಕರ್ಕೊಬಂದು ಸಾಂಗ್ ಹೇಳ್ಬಿಡ್ನಿದೆ. ಓ ಜೀಸಸ್ ಪ್ಲೀಸ್ ಏನು ಡವ್ ಮಾಡ್ತಾವಳು ಗುರು. ಅಬ್ಬಬ್ಬಬ್ಬ ಕನ್ನಡ ಬರ್ತದೆ. ಸಪ ನಿನ್ನ ನಾಮದಲ್ಲಿ ಅದ್ಭುತವೂ ನಡೆಯುತ್ತೆ. ಮೊದಲು ಒಂದು ಚರ್ಚಿಗೆ ಕರ್ಕೋದ್ಲು. ಆ ಚರ್ಚಲ್ಲಿ ಕೈ ಮುಗ್ದಿದ್ದು ಚಾಲಿಲ್ಲ ಅಂತ ಅಂದ್ಬಿಟ್ಟು ಇವಾಗ ಇನ್ನೊಂದು ಚರ್ಚಿಗೆ ಕರ್ಕೊಬಂದವಳೆ. ಯಾವ್ದು ಇದು? ಬೆಸಿಲಿಕಾ ಚರ್ಚಾ ಅದು ಯಾವುದೋ. ನನ್ನ ಮಗ ನಮ್ಮ ಮ್ಯಾನೇಜ್ಮೆಂಟ್ ಟೀಮ್ ಅವ್ರು ಮುಂದೆ ಹೋಗ್ತವ್ರೆ, ಅವ್ರು ಕರ್ಕೊಬಂದಿರೋದು ಇದು. ಗೈಡ್ ತೋರ್ಸಲ್ಲಿ. ಗೈಡ್, ಹಲೋ ಗೈಡ್. ಫಸ್ಟ್ ತಿರುಗಿದ್ರೆ ಮರ್ಯಾದೆ ಇರ್ತಿತ್ತಾ? ಎಸ್. ಇದು ಯಾವ ಚರ್ಚ್ ಗೈಡ್? ಸೊ ವಿ ಆರ್ ಗೋಯಿಂಗ್ ಫಾರ್ ಅ ಚರ್ಚ್ ವಿಚ್ ಇಸ್ ಬೆಸಿಲಿಕಾ. ಚರ್ಚ್ ಅಂತ ಹೇಳಾಯ್ತು, ಮತ್ತೆ ಅದನ್ನೇ ಜೀಸಸ್. ಏಯ್ ಚರ್ಚಲ್ಲಿ ಜೀಸಸ್ ಅಂತ ಇರೋದು? ಚರ್ಚಲ್ಲಿ ಜೀಸಸ್ ಅಂತ ಇರೋದು? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಇವ್ನು ಹೊಸ್ತಾಗಿ ಹೇಳ್ತಾನೆ. ನೋಡೋ ನಮ್ಮ ಫೋಟೋ ಶೂಟ್ ಆಯ್ತು ಇಲ್ಲೊಂದು ರೌಂಡು. ಓಕೆ, ಚರ್ಚ್ ನೋಡಿ ಮುಗೀತು. ನೆಕ್ಸ್ಟ್ ಪ್ಲೇಸ್ ಯಾವುದು ಅಂತ ನಮ್ಮ ಗೈಡ್ ಹತ್ರ ಕೇಳೋಣ. ಗೈಡ್, ನೆಕ್ಸ್ಟ್ ಪ್ಲೇಸ್ ಯಾವುದು ಗೈಡ್? ಕಬೋಡಿ ರಾಮ ಫೋರ್ಟ್ಗೆ ಹೋಗ್ತಿದ್ದೀವಿ. ಇಲ್ಲಿಂದ ಎಷ್ಟು ದೂರ? ಇಲ್ಲಿಂದ ಒಂದು 35 ಕಿಲೋಮೀಟರ್ಸ್. ನೀನು ಅಲ್ಲೇ ಹೆಸರೇನು? ಚರ್ಚ್ ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ಬಂದಿದ್ದೆ. ಇದು ಇನ್ಸ್ಟಾಗ್ರಾಮ್ ಅಟ್ರಾಕ್ಷನ್ ಪ್ಲೇಸು. ಇಲ್ಲೆಲ್ಲ ಒಂದು ಸ್ವಲ್ಪ ಹೊತ್ತು ನಾವು ಫೋಟೋಸ್ ತೊಗೊಂಡು, ಗ್ರೂಪ್ ಫೋಟೋಸ್ ಎಲ್ಲ. ನೆಕ್ಸ್ಟ್ ನಾವು ಕಬೋದೆ ರಾಮಾಗೆ ಹೊರಟಿದ್ವಿ. ನೀವೇನಾದರೂ ಸೌತ್ ಗೋವಾ ಕಡೆ ಹೋದರೆ ಈ ಪ್ಲೇಸ್ ನಮ್ಮ ಹತ್ರ ಮಿಸ್ ಮಾಡಲೇಬೇಡಿ, ಯಾಕಂದರೆ ನೀವೇ ನೋಡಿ ಗೊತ್ತಾಗುತ್ತೆ ಹೇಗಿದೆ. ಒಂದು ಪ್ರೇಮಿಗಾಗಿ ಪ್ರೇಮಿಯೊಬ್ಬ ಇರದ ಕ್ಷಣ, ಈ ತಿರುಗು ಭೂಮಿ ತಿರುಗದೆಂದು ಒಂದು ಕ್ಷಣ, ಇಲ್ಲಿ ಸನಿಹ ಉಂಟು ವಿರಹವುಂಟು ಪ್ರತಿದಿನ. ಸ್ಟೆಪ್ಸ್ ಅಂದರೆ ಬಾಂದ್ರೆ ಮತ್ತೆ ಸೌತ್ ಗೋವಾ, ನಾರ್ತ್ ಗೋವಾ ಅಂತ ಗೈಸ್. ಸನ್ಸೆಟ್ದು ಟೈಮ್ ಲ್ಯಾಪ್ಸ್ ಹಾಕ್ತೀನಿ, ನೋಡ್ಕೊಂಬನ್ನಿ. ನಾಳೆಗೂ ನಿನ್ನ ಬಾಳೆಲ್ಲ ಬೆಳಗಿರಲಿ, ನಿನ್ನ ನಾಳೆಗಳೆಲ್ಲ ನಾನೆನೆಯೋ ಆಗಿರಲಿ. ಇಲ್ಲಿ ಫೋಟೋಶೂಟು ಎಲ್ಲ ಮಾಡಿಕೊಂಡು ಸನ್ಸೆಟ್ ನೋಡಿಕೊಂಡು ಅಷ್ಟರಲ್ಲಿ ಹೊಟ್ಟೆ ಹಸಿವಾಗಿತ್ತು ಎಲ್ಲರಿಗೂ. ಹೋಟೆಲ್ಸ್ ಯಾವುದೂ ಇರಲಿಲ್ಲ ಇಲ್ಲಿ. ಆಮೇಲೆ ಇದ್ದಿದ್ದು ಕೂಡ ಅಲ್ಲೂ ಮ್ಯಾಗಿನೇ ಇದ್ದಿದ್ದು. ಸೊ ನಾವೆಲ್ಲ ತೊಗೊಂಡೋಗಿದ್ವಿ, ಹಾಗಾಗಿ ನಾವೇ ಅಲ್ಲಿ ಮಾಡ್ಕೊಂಡ್ವಿ. ಇದಿಷ್ಟು ಆಗಿತ್ತು ನಮ್ಮದು ನಾರ್ತ್ ಗೋವಾ ಮತ್ತು ಸೌತ್ ಗೋವಾದು 2 ಡೇಸ್ ವ್ಲಾಗ್. ಇಲ್ಲಿಂದ ನಾವು ಮತ್ತೆ ಇನ್ನೊಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಅದು ಯಾವುದು ಏನು ಅಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ.
ಈ ವ್ಲಾಗ್ ಇಷ್ಟ ಆಯಿತು ಅಂತಂದರೆ ನೀವು ಕಮೆಂಟ್ ಮಾಡಿ, ಇನ್ನು ಏನೇನು ಇಂಪ್ರೂವ್ ಮಾಡ್ಬೋದು ಅಂತ ತಿಳಿಸಿ, ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.